ಬೆಳಿಗ್ಗೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ನಾನು ಕಳೆದ 5 ವರ್ಷದಿಂದ ಅಲ್ಲಿ ಪ್ರತಿ ಮಂಗಳವಾರ ನನಗೆ ಆರೋಗ್ಯಕ್ಕೋಸ್ಕರಲೇ ಪೂಜೆ ಮಾಡ್ತಾರೆ. ನಾನು ತಿರುಪತಿಗೆ ಹೋಗ್ಲಿಕ್ಕಾಗಲಿಲ್ಲ, ನಿನ್ನೆ ಡಯಾಲಿಸಿಸ್ ಇತ್ತು. ಅದರಿಂದ ಇವತ್ತಿಲ್ಲೇ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ, ಪೂಜೆ ಮುಗಿಸ್ಕೊಂಡು ಬಂದೆ. ಈಗ ನಾನೇನು ಹೇಳಬೇಕು ಗೊತ್ತಿಲ್ಲ. ನನ್ನ ಕೈಲಾದ ಮಟ್ಟಿಗೆ ರಾಜ್ಯದ ಜನತೆಗೆ ಇನ್ನೂ ಕೆಲವು ದಿನ ನಾನು ಜನತೆಯ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಹೋರಾಟ ಮಾಡತಕ್ಕಂಥ ಒಂದು ದೃಢ ಸಂಕಲ್ಪ ಮಾಡಿದ್ದೇನೆ. ನನಗೆ 93 ಆಯಿತು ಅಂತ ಹೇಳಿ ಅದನ್ನು ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ನಾನು ವೀಲ್ ಚೇರಲ್ಲೇ ಹೋಗ್ತೀನಿ. ಜನಗಳ ಸಮಸ್ಯೆ ಇವತ್ತು ಯಾವ ರೀತಿ ತುಂಬ ಹದಗೆಟ್ಟಿದೆ, ಇದರ ಬಗ್ಗೆ ನಾನಾಗಲೇ ಮೊನ್ನೆ ಹೇಳಿದ್ದೇನೆ. 20ನೇ ತಾರೀಕು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೇನೆ. ಎಲ್ಲ ಮೀಡಿಯಾದನ್ನು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ನಮ್ಮ ಪಕ್ಷದ ಕಚೇರಿಲಿ ನಿಮ್ಮ ಜೊತೆ ಒಂದು 2-3 ಗಂಟೆ ಕಾಲ ಕಳೀತೇನೆ. ರಾಜ್ಯದ ಸಮಸ್ಯೆಗಳ ಬಗ್ಗೆ, ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೇನೆ. ಪ್ರೈಮ್ ಮಿನಿಸ್ಟ್ರು ಮೆಸೇಜ್ ಕಳಿಸಿದ್ದಾರೆ, ಹೋಮ್ ಮಿನಿಸ್ಟ್ರು ಪರ್ಸನಲಾಗೇ ಮಾತಾಡಿದರು, ಪ್ರೈಮ್ ಮಿನಿಸ್ಟ್ರು ಸ್ವೀಡನ್ನಿಂದ ತುಂಬ ಒಳ್ಳೆಯ ಮೆಸೇಜ್ ಕಳಿಸ್ಕೊಟ್ಟಿದ್ದಾರೆ. ಹೀಗೆ ಅನೇಕ ಸ್ನೇಹಿತರುಗಳು, ಅವರ ಅಭಿಮಾನಿಗಳು ನನಗೆ ಅವ್ರಿಗೆಲ್ಲ ಪಟ್ಟಿ ಮಾಡಿ ಹೇಳಬೇಕು. 2 ಮುಖ್ಯಸ್ಥರದ್ದು ಹೇಳಿದೆ ಅಷ್ಟು. ಯಡಿಯೂರಪ್ಪನವರು ಕಳಿಸಿದ್ದಾರೆ, ಅವರೇ ಮಾತಾಡಿದರು. ಈ ಅನೇಕರು ಸ್ನೇಹಿತರುಗಳು ಇದರೊಳಗೆ ಏನು ಯಾವ ರಾಜಕೀಯ ಇದೆ. ನ್ಯಾಷನಲ್ ಪ್ರೆಸಿಡೆಂಟ್ ಭಾರತೀಯ ಜನತಾ. ಹೀಗೆ ಇನ್ನೂ ಸಾಯಂಕಾಲದವರೆಗೆ ಬೇಕಾದಷ್ಟು ನನಗೆ ಗೊತ್ತಿದೆ. ನಾನು ಈಗ ತಾನೇ ಮನೆಗೆ ಬಂದ ದೇವಸ್ಥಾನ. ಅದರಿಂದ ಏನೋ ಒಂದು 68 ವರ್ಷ ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ಜನ ಎಷ್ಟು ಗುರುತಿಸ್ತಾರೋ ಅದು ನಂಗೆ ಸಮಸ್ಯೆ ಇಲ್ಲ. ಆದರೆ ಹೋರಾಟ ಮಾಡೋದು ನಂದು ಮುಂದೆ ಇರೋದು, ಆ ಕೆಲಸ ಮಾಡ್ತೀನಿ. ಸರಿ.